ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ನೋಡಿ. ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಬಹಳ ಫೇಮಸ್ಸು. ಆದರೆ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ದುಡ್ಡು ಎಲ್ಲಿ ಹೋಯಿತು, ಅದು ಕ್ರೆಡಿಟ್ ಆಗಿಲ್ವಲ್ಲ ಅನ್ನುವಂಥ ಪ್ರಶ್ನೆ ಜೊತೆಗೆ ಒಂದಷ್ಟು ಅನುಮಾನಗಳನ್ನು ಕೂಡ ಎಡೆ ಮಾಡಿಕೊಟ್ಟಿತ್ತು. ಅದು ಸದನದಲ್ಲೂ ಪ್ರಸ್ತಾಪ ಆಗಿತ್ತು. ಇದರ ಬಗ್ಗೆ ಪವರ್ ಟಿವಿಯು ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಸಿಎಂ ಸಿದ್ದು ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಫಲಾನುಭವಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಗೃಹಲಕ್ಷ್ಮಿಯ ಹೊಸ ಕಂತು ಪಾವತಿಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತಿನಿಂದ ಮನೆ ಮನೆಗೆ ಬರ್ತಾಳೆ ಲಕ್ಷ್ಮಿ. ಚೆಕ್ ಮಾಡ್ಕೊಳ್ಳಿ ಮೊಬೈಲ್ನಲ್ಲಿ. 24ನೇ ಕಂತಿನ ಹಣ ಬಿಡುಗಡೆಗೆ ಸರ್ಕಾರ ಮುಂದಾಗಿದೆ. ಬೆಳಗಾವಿ ಸದನದಲ್ಲಿ ತೀವ್ರ ಮುಜುಗರಕ್ಕೀಡಾಗಿತ್ತು ಸರ್ಕಾರ. ಸುಳ್ಳು ಹೇಳಿಕೆಗಳನ್ನು ಸದನದಲ್ಲಿ ಪ್ರಸ್ತಾಪ ಕೊಡಲಾಯಿತು ಅನ್ನುವಂಥ ವಾಗ್ದಾಳಿಯನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾರೆ. ಅದಾದ ಮೇಲೆ ವಿಷಾದವನ್ನು ವ್ಯಕ್ತಪಡಿಸಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಲಾಗುತ್ತೆ. ಇವತ್ತಿನಿಂದ ಅಂದರೆ ಸೋಮವಾರದಿಂದ ಶುಕ್ರವಾರದ ಒಳಗಾಗಿ ಗೃಹಲಕ್ಷ್ಮಿಯ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ಈಗ 24ನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದೆ. ಇವತ್ತಿನಿಂದ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತೆ. ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಅಂದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ವಿವಾದಕ್ಕೆ ಕಾರಣ ಆಗುತ್ತೆ. ಗೃಹಲಕ್ಷ್ಮಿ ಬರುತ್ತೆ, ಓಕೆ. ಫೆಬ್ರವರಿ ಮಾರ್ಚ್ ತಿಂಗಳ ಕಥೆ ಏನು? 24ನೇ ಕಂತಿನಲ್ಲಿ ಯಾವ ತಿಂಗಳ ಹಣ ಬರುತ್ತೆ ಅದೇ ಕ್ಲಾರಿಟಿ ಇಲ್ಲ. ಅದ್ಯಾವ ತಿಂಗಳಲ್ಲಿ ಅದ್ಯಾವ ತಿಂಗಳದ್ದು ಕ್ರೆಡಿಟ್ ಆಗ್ತಿದೆಯೋ ಒಂದೂ ಗೊತ್ತಾಗಲ್ಲ. 23ನೇ ಕಂತಿನಲ್ಲಿ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆಯಾಗಿತ್ತು. 24ನೇ ಕಂತಿನಲ್ಲಿ ಉಳಿದ ತಿಂಗಳ ಹಣ ಬಿಡುಗಡೆಯಾಗುತ್ತೋ ಏನೋ, ಅಥವಾ ಒಂದು ತಿಂಗಳ ಹಣ ಮಾತ್ರ ಬರುತ್ತೋ ಏನೋ, ಅದು ಕೂಡ ಕ್ಲಾರಿಫಿಕೇಶನ್ ಇಲ್ಲ. ಕ್ರೆಡಿಟ್ ಆದಮೇಲೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ. ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಂದ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇದೇ ವಿಚಾರ. ಮೊನ್ನೆಯಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ಹಾಗಾದರೆ ಈ ಗೃಹಲಕ್ಷ್ಮಿಯ ಹಣ ಕ್ರೆಡಿಟ್ ಆಗೋ ವಿಚಾರ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದ್ರು ಬನ್ನಿ ತೋರಿಸ್ತೀನಿ. ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್. ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹಿಂಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯ್ತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನ ರಿಕವರ್ ಮಾಡ್ಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. CS ಅವರು ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ, ಮತ್ತು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೀಟಿಂಗ್ ಅನ್ನ 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದ್ರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, 23ನೇ ಕಂತು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದ್ದು, ಈಗ 24ನೇ ಕಂತು ಬಿಡುಗಡೆ ಆಗುತ್ತೆ ಅಂದರೆ ಅದು ಯಾವ ತಿಂಗಳದ ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಕಂಟಿನ್ಯೂಟಿ ಬ್ರೇಕ್ ಆಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಕಥೆ ಏನು ಹಾಗಾದರೆ? ಶರತ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಪ್ರಮುಖ ಗ್ಯಾರಂಟಿಗಳನ್ನ ಜಾರಿಗೆ ತರುತ್ತೆ. ಅದರಲ್ಲಿ ಒಂದು ಪ್ರಮುಖ ಗ್ಯಾರಂಟಿ ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಕೂಡ 2,000 ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವಂತಹ ಯೋಜನೆ ಇದಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಪ್ರತಿ ತಿಂಗಳು ಕೂಡ ಕಾಂಗ್ರೆಸ್ ಸರ್ಕಾರವು ಕೂಡ ಜನರಿಗೆ ಕೊಟ್ಟಂತಹ ಆಶ್ವಾಸನೆಯ ರೀತಿಯಲ್ಲೇ 2,000 ರೂಪಾಯಿ ಹಣವನ್ನು ತಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಬರ್ತಾ ರಾಯರ್ ಕುದುರೆ ಕತ್ತಾಯಿತು ಅನ್ನೋ ರೀತಿಯಲ್ಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರ್ತಾ 2-3 ತಿಂಗಳದು ಬಾಕಿ ಉಳಿಸ್ಕೊಂಡು ಅದರ ಹಣವನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಜನರಿಗೆ ಎಲ್ಲೋ ಒಂದ್ ಕಡೆ ಇದು ಯಾವ ತಿಂಗಳಿನ ಹಣ ಅನ್ನೋದೇ ಒಂದು ರೀತಿಯಲ್ಲಿ ದೊಡ್ಡ ಕನ್ಫ್ಯೂಷನ್ ಆಯ್ತು, ನಮ್ಗೆ ಯಾವ ತಿಂಗಳಿನ ಹಣ ಬಂತು ಅಂತ ಹೇಳಿ. ಸೊ ಅದಾದ ನಂತರ ಈ ಬಾರಿಯ ಸದನದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು ಅಂತ ಏನು ಅಂತ ಹೇಳಿದ್ರೆ ಫೆಬ್ರವರಿ ಹಾಗೆ ಮಾರ್ಚಿನ ಹಣ ಈ ಬಾರಿ ಯಾವುದೇ ರೀತಿ ಗೃಹಲಕ್ಷ್ಮಿಯರಿಗೆ ಅದು ಜಮೆ ಆಗಿಲ್ಲ ಅಂತ ಹೇಳಿ. ಹೀಗಾಗಿ ಈ ಒಂದು ಹಣ ಎಲ್ಲೋಯ್ತು ಅಂತ ಹೇಳಿ ಅದ್ರ ವಿರುದ್ಧವಾಗಿಯೂ ಕೂಡ ಅಂದ್ರೆ 5,000 ಕೋಟಿ ಹಗರಣದ ವಿರುದ್ಧವಾಗಿಯೂ ಕೂಡ ನಮ್ಮ ಪವರ್ ಟಿವಿಯು ಕೂಡ ಸತತವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತಾ ಬಂತು, ಎಲ್ಲಿ ಹೋಯ್ತು ಈ ಒಂದು ಹಣ ಅಂತ ಹೇಳಿ. ಅದಾದ ಬಳಿಕ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ, ಇವತ್ತಿನಿಂದ ಶನಿವಾರದ ಒಳಗೆ 1 ವಾರದ ಒಳಗೆ
ಎಲ್ಲರಿಗೂ ಕೂಡ ಎಲ್ಲರ ಬ್ಯಾಂಕ್ ಖಾತೆಗೂ ಕೂಡ ಹಣವನ್ನು ನಾವು ಜಮೆ ಮಾಡ್ತೀವಿ ಅಂತ ಹೇಳಿ 24ನೇ ಕಂತಿನ ಹಣ ಇವತ್ತಿನಿಂದ ಎಲ್ಲರ ಅಕೌಂಟಿಗೆ ಜಮೆ ಆಗುತ್ತೆ. ಹಾಗೆ ಇದಕ್ಕೆ ಸರ್ಕಾರವೂ ಕೂಡ ಹಣಕಾಸು ಇಲಾಖೆಯೂ ಕೂಡ ಇದಕ್ಕೆ ಅನುಮತಿಯನ್ನ ನೀಡಿರುವಂತಹದ್ದು. ಆದ್ರೆ ಈ ಒಂದು 24ನೇ ಕಂತಿನ ಹಣದಲ್ಲಿ ಯಾವೆಲ್ಲ ತಿಂಗಳ ಹಣ ಜಮೆ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಫೆಬ್ರವರಿ ಮಾರ್ಚ್ದು ಬಾಕಿ ಇದೆ, ಇದ್ರ ಜೊತೆಗೆ ಸೆಪ್ಟೆಂಬರ್ ಲಾಸ್ಟ್ ಎಲ್ಲರಿಗೂ ಕೂಡ ಹಣ ಬಂದಿರುವಂತದ್ದು. ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಹಣವೂ ಕೂಡ ಜಮೆ ಆಗಬೇಕಾಗಿದೆ. ಹೀಗಾಗಿ 24ನೇ ಕಂತಿನಲ್ಲಿ ಕೇವಲ 1 ತಿಂಗಳ ಹಣ ಜಮೆ ಆಗುತ್ತಾ ಅಥವಾ ಉಳಿದ ಬಾಕಿ ಎಲ್ಲವೂ ಕೂಡ ಜಮೆ ಆಗುತ್ತಾ ಅನ್ನೋದು ಇವಾಗ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುವಂತದ್ದು. ಇದ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ನಾವು ಫೆಬ್ರವರಿ ಮಾರ್ಚ್ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ. ಸೊ ಹೀಗಾಗಿ ಸ್ವತಃ ಸಚಿವರೇ ಇವಾಗ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. 24ನೇ ಕಂತಿನಲ್ಲಿ ಒಟ್ಟು ಎಷ್ಟು ತಿಂಗಳ ಹಣ ಜಮೆ ಆಗುತ್ತೆ, ಕೇವಲ 1 ತಿಂಗಳ ಹಣ ಜಮೆ ಆಗುತ್ತಾ ಅಥವಾ ಉಳಿದ ಅಂದ್ರೆ ಫೆಬ್ರವರಿ ಮಾರ್ಚ್ ಜೊತೆಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಎಲ್ಲವೂ ಹಣವು ಕೂಡ ಜಮೆ ಆಗುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇವತ್ತಿನಿಂದ 1 ವಾರದೊಳಗೆ ಎಲ್ಲರಿಗೂ ಕೂಡ ನಾವು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ಹಣವನ್ನ ನಾವು ನೀಡ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕಾಗಿದೆ ಎಷ್ಟು ಜನರಿಗೆ ಯಾವೆಲ್ಲ ತಿಂಗಳ ಹಣ ಜಮೆ ಆಗುತ್ತೆ ಅಂತ ಹೇಳಿ. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.